ಅಳಿಯಂದ್ರೆ ನಿಮ್ಮ ಮನೆಯವ್ರು ಯಾರು ಇನ್ನೂ ಬಂದಿಲ್ಲ, ನೀವು ಫೋನ್ ಮಾಡಿದ್ರಾ? ಆಗಲೇ ಅಕ್ಕಂಗೆ ಕಾಲ್ ಮಾಡಿದೈತೆ. ಅಮ್ಮಂಗೇನೋ ಕಾಲು ನೋವಂತೆ. ಅಪ್ಪ ಮತ್ತು ಭಾವನೂ ಮನೇಲಿಲ್ಲ ಅಂತ ಅಕ್ಕ ಹೇಳಿದ್ಲು. ಅಯ್ಯಯ್ಯೋ, ಹಂಗಿದ್ರೆ ಮತ್ತೆ ಒಂದು ಕಾರ್ ಗಾಡಿ ಏನಾರು ಮಾಡಿಕೊಟ್ಟಿದ್ರೆ ಬರ್ತಿದ್ರೇನೋ. ಟ್ಯಾಕ್ಸಿ ಮಾಡ್ಕೊಂಬನ್ನಿ ಅಂತಲೇ ಹೇಳಿದ್ದೀನಿ. ಸರಿ ಅಂತ ಹೇಳಿದಾಳಕ್ಕ. ನಾನು ಅನ್ಕೊಂಡಿದ್ದೆ ನಿಜ, ಅವ್ರು ಬೇಕಂತಾನೆ ಹಿಂಗೆಲ್ಲ ಮಾಡ್ತಾವ್ರೆ. ಮನ್ಸ್ನಾಗ ಯಾವುದೂ ಕೆಟ್ಟ ಯೋಚನೆ ಇಲ್ಲ ಅನ್ನೋದಿದ್ರೆ ಅವ್ರ ಮದ್ವೆಗೆ ಬರಬೇಕಿತ್ತು. ನಾನು ಅವ್ರ ಕೂಟ ಮಾತಾಡ್ತೀನಿ, ಫೋನ್ ಮಾಡಿಕೊಡಿ. ಸರಿ ಆಯ್ತು. ಸಹನಾ, ನೀನು ಒಂದು ಮಾತು ಕರೆದು ಬಿಡು. ಮುರಳಿ ತೊಳೆಯುತ್ತೆ, ಮಾತಾಡಿ. ಹಲೋ, ನಾನು ಪುಟಕ ಮಾತಾಡ್ತೀವಿ. ಹೇಳಿ. ಅಳಿಯಂದ್ರು ನಿಮ್ಮ ಕಾಲಿಗೆ ನೋವಾಗದೆ ಅಂತ ಹೇಳಿರು. ಶಾನ ನೋವಾಗದ, ಹೊಸಿ ಸುಧಾರಿಸ್ಕೊಂಡು ನೀವೆಲ್ಲರೂ ಮದುವೆಗೆ ಬಂದಿದ್ರೆ ಆಗ್ತಿತ್ತು. ದಯಮಾಡಿ ಬನ್ನಿ. ಓಸಿ ತಡೀರಿ, ಸಾನು ಕೊಡ್ತೀನಿ, ಮಾತಾಡ್ತಾಳೆ. ಸಣ್ಣ ತಕ ನೀನು ಮಾತಾಡು. ಅವ ನೀನೇ ಕರೆದಿಯಲ್ಲ, ನಾನು ಯಾಕೆ ಬಿಡು? ನೀನು ಒಂದ್ಕಿತ ಕರಿ. ಅತ್ತೆಮ್ಮ, ನಿಮಗೆ ಕಾಯ್ತಿದ್ವಿ. ನೀನೆಲ್ಲಮ್ಮ ಕಾಯ್ತಾ ಇರ್ತೀಯಾ? ನಾವು ಬಂದಿಲ್ಲ ಅಂತ ಖುಷಿಯಾಗಿರೋ ಹಾಗಿದೆ. ಖುಷಿಯಾಗೇ ಇರು. ಯೋನಂದ್ರವ ಬತ್ತೀನಿ ಅಂದ್ರ? ಬತ್ತೀನಿ ಅಂದ್ರು. ಬಾರ ಬಾರ ಮತ್ತೆ ಬಾ. ಅನ್ಕೊಂಡಿದ್ ಏನು ಯೂಸ್ ಆಗಿಲ್ಲ. ಕಾಳಿ ಭುವನ್ ಹತ್ರ ಎಲ್ಲ ಹೇಳಿದ್ರು, ಭುವನ್ ಅದಕ್ಕೆ ತಲೆ ಕೆಡ್ಸ್ಕೊಂಡಿಲ್ವಂತೆ. ಯಾಕಿಬ್ರು ನಗ್ತಿದ್ದೀರಾ? ನಾವು ಅನ್ಕೊಂಡಾಗೆ ಆಯ್ತು, ಅದಕ್ಕೆ ಸಿಸ್ಟರ್. ಅಂದ್ರೆ ಹೀಗಾಗತ್ತೆ ಅಂತ ನಿಮಗೆ ಮುಂಚೆನೆ ಗೊತ್ತಿತ್ತಾ? ಓ ಸಿಸ್ಟರ್, ಕಾಳಿ ಹೇಳಿದ್ರೆ ಯಾರು ತಾನೇ ನಂಬ್ತಾರೆ? ನೀವೇ ಹೇಳಿ. ಮತ್ ಯಾಕೆ ಕಾಳಿನ ಇಲ್ಲಿ ಬರಕ್ ಹೇಳಿ ಅಕ್ಕನ ಹತ್ರ ಆ ಥರ ಮಾತಾಡಕ್ ಹೇಳಿದ್ರಿ? ಕಾಳಿನ ಬರಕ್ಕೆ ಹೇಳಿದ್ದಕ್ಕೆ ಬೇರೆನೇ ಕಾರಣ ಐತೆ. ಹಾಂ ಸಿಸ್ಟರ್, ಅಣ್ಣ ಕಾಯ್ತವ್ರೆ, ನಾವು ಬರ್ತೀವಿ. ಬರ್ಲಾತೆ. ಪುಟ್ಟಕ್ಕ, ಹುಡುಗಿನ ಕರ್ಕೊಬನ್ನಿ, ಮುಹೂರ್ತ ಬಿರ್ತಾ ಇದೆ. ಅಕ್ಷತೆ ತಗೊಳ್ಳಿ. ಕರ್ಕೊಬನ್ನಿ, ಹೋಗಿ. ಓಂ ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ. ಅಮ್ಮ, ಹೆಣ್ಣನ್ನ ಕರ್ಕೊಂಬನ್ನಿ.
ಬಾವಾ ರಾಧಾ ರಾಧಾ ಎಲ್ಲಿದ್ಯಾ? ಇನ್ನೇ ಇಟ್ಲಲ್ಲ. ಪೂಜೆ ಆದ್ಮೇಲೆ ರೂಮಿಗೆ ಬಂದ್ಲಲ್ಲ ಅತ್ತೆ. ಅವಳ ಫೋನು ಇಲ್ಲೇ ಇದೆ. ರಾಧಾ 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 ಅಮ್ಮ ಸಮಯ ಆಗ್ತಾ ಇದೆ, ಹುಡುಗಿನ ಕರ್ಕೊಂಬನ್ನಿ. ಹಾ ಇನ್ನೇನು ಬಂದ್ಬಿಡ್ತಾರೆ ಬುದ್ಧಿರೆ. ಆ ಹೆಂಗಸಿ ಹೇಳಿದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಅವಳು ಹೇಳಿದ್ದು ಒಂದು ವೇಳೆ ನಿಜನೇ ಆಗಿದ್ರೆ, ಆ ನಿಜ ಗೊತ್ತಿದ್ದೇ ನಮ್ಮ ಮಗ ಒಪ್ಕೊಂಡಿದ್ರೆ ಅವನು ಅವಳನ್ನು ಮನಸಾರೆ ಪ್ರೀತಿಸ್ತಾ ಇದ್ದಾನೆ. ನಾವು ಅವನ ಮನಸ್ಸಿಗೆ ನೋವು ಮಾಡಬಾರ್ದಲ್ವಾ? ಆ ಹುಡುಗಿ ನೋಡಿದ್ರೆ ಹಾಗೆ ಅನ್ಸಲ್ಲ ಕಡೆ. ಅವಳು ಒಳ್ಳೆ ಹುಡುಗಿ. ಆದರೆ ಒಂದು ಗಮನಿಸಿದ್ರ, ಅವಳ ಮುಖದಲ್ಲಿ ಸಂತೋಷನೇ ಇಲ್ಲ ರೀ. ನನ್ನ ಮದುವೆ ಆಗುವಾಗ ನೀನು ನಿನ್ನ ತವರನ್ನು ಬಿಟ್ಟು ಬರಬೇಕಾದ್ರೆ ನಿನ್ನ ಮುಖದಲ್ಲಿ ನಗು ಇತ್ತಾ? ಪುಟ್ಟಕ್ಕನ ಮೇಲೆ ಆ ಹೆಂಗಸಿಗೆ ಏನೋ ಜಿದ್ದಿದೆ, ಅದಕ್ಕೆ ಹಾಗೆಲ್ಲ ಮಾತಾಡಿದ್ದಾರೆ. ಯೋಚನೆ ಮಾಡಬೇಡ. ಅದು ಸರಿ, ಆ ಹೆಂಗಸು ಮಾತಾಡಬೇಕಾದ್ರೆ ಗೋಪಾಲ್ ಅವ್ರು ಬಂದು ಎಳ್ಕೊಂಡು ಹೋದ್ರು ತಾನೆ. ಈ ಮದುವೆ ನಮ್ಮ ಮಗನ ಆಸೆ, ಹಾಗೇ ನಡೀಲಿ. ಅವರಿಬ್ರು ಚೆನ್ನಾಗಿರ್ತಾರೆ. ಗಂಡು ಹೆಣ್ಣು ಹಾರ ಬದಲಾಯಿಸ್ಕೊಳ್ಳಿ. ಆಗ ಬಂದ್ರು. ಸಸಿ, ಬಸ್ಸು, ರಾಧಾ ಎಲ್ರವ? ರಾಧಾ ಕಾಣಿಸ್ತಾ ಇಲ್ಲ ಅವ್ವ. ನಿನ್ಗೆ ಈಗ ಸಮಾಧಾನ ಆಯ್ತಿಲ್ಲ? ಪಾಪ ಕಣ್ಲ ಹುಡುಗಿ, ನೋಡ್ತಿದ್ರು ಅಯ್ಯೋ ಅನಿಸ್ತದೆ. ಅಮ್ಮ, ನಿನ್ನಿಂದ ಮದುವೆಗೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದೆ ನಾನು ಇಲ್ಲಿ ಬಂದು ಕೂತಿರೋದು. ಮದುವೆ ಮನೆಗೆ ಬಂದು ಹಾರೈಸೋದು ಬಿಟ್ಟು ಈ ರೀತಿ ಗುಣಕ್ಕೆಲ್ಲ ಸರಿನಾ? ನಂಗೇನೋ ಸ್ನೇಹ ಖುಷಿಯಾಗೋಳೆ ಅಂತಾನೆ ಅನ್ನಿಸ್ತೈತೆ. ನಿನ್ಗೆ ಅನಿಸ್ತದೆ ಖುಷಿಯಾಗವಳೆ ಅಂತ. ಅವಳು ಪ್ರೀತಿ ಮಾಡಿದ್ದೆ ಒಬ್ಬನ್ನ ಕಟ್ಕತ್ತಿರೋದೆ ಒಬ್ಬಳನ್ನ ಕಣೆ. ಅದು ಹೆಂಗೆ ಖುಷಿ ಇರ್ತಾಳೆ ಅವಳು? ಅಮ್ಮ, ಸ್ವಲ್ಪ ಸುಮ್ಮನೆ ಕೂತ್ಕೋತೀಯಾ? ಯಾರಾದ್ರೂ ಕೇಳಿಸ್ಕೊಂಡ್ರೆ? ಇದು ಊರಿಗೆ ಗೊತ್ತಿರೋ ಈ ಸೆಕೆಂಡ್ನ
ನಾನೇ ಹೋಗಿ ಮದುವೆ ನಿಲ್ಲಿಸ್ಬಿಟ್ಲ ಏನು? ಹೋಗನೆ ನಾನೇ ಹೋಗಿ ಮದುವೆ ನಿಲ್ಲಿಸ್ಬಿಡ್ಲ ಅನ್ಸ್ತದೆ. ಬಂಗಾರಮ್ಮಂತವ ಚಾಲೆಂಜ್ ಮಾಡೀನಿ ನಾನು. ನಿನ್ನ ಮದುವೆ ಏನಾರ ನಡೆದೋಯ್ತು ಅಂತ ಇಟ್ಕ ನಾನು ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾಳೆ ಅವಳು. ನಿನಗೆ ನಿನ್ನ ಮನೆಗಿಂತ ಬೇರೆಯವ್ರ ಮನೆ ಚಿಂತೆನೆ ಜಾಸ್ತಿ ಅಲ್ವಾ? ನೀನೊಬ್ಬಳು ಮಗಳು ನನಗೆ ಯಾವಾಗಲೂ ನಾನು ವಿರುದ್ಧವಾಗಿ ಇರ್ತಾಳೆ. ಎರಡೂ ಅವೇ ಎತ್ತು ಮಕ್ಕಳು ಅಂತ. ಇಬ್ರು ನಮಸ್ಕಾರ ಮಾಡಿದನ. ಈಗ ಒಬ್ಬನಿಗೆ ಏನ್ ಬಂದೈತೆ ದೊಡ್ಡ ರೋಗ. ಮದ್ವೆ ನಿಲ್ಲಿಸ್ದೆ ಸುಮ್ಕೆ ನಿಂತೋಳೆ. ಈ ಮದ್ವೆನ ನಾನೇ ನಿಲ್ಸಿ ಕೆಟ್ಟೋಳಾಗ್ಬೇಕು ಅನ್ಸ್ತಾ ಇದ್ದೆ. ಬೇರೆ ದಾರಿನೇ ಇಲ್ಲ. ಸಸಿ, ನೀನ್ ಗಾಬರಿ ಆಗ್ಬೇಡವ. ರಾಧಾ ಇಲ್ಲೇ ಎಲ್ಲೋ ಇದ್ದಾಳೆ. ನೀನ್ ಅವಳಿಗೆ ಫೋನ್ ಮಾಡು. ಇಲ್ಲ ಅಕ್ಕೆ, ರಾಧನ್ ಫೋನು ರೂಮ್ನಾಗೆ ಇತ್ತು. ಅಯ್ಯೋ, ನೀನ್ ಯಾಕೆ ಎದ್ದೆ ಮಗ? ಹಾಗೆಲ್ಲ ಮಧ್ಯೆ ಎದ್ದೋಳ್ಬಾರ್ದು. ನೀನ್ ಕುಂತ್ಕೋ. ಅಯ್ಯೋ, ನನ್ ಮಗಿ ರಾಧ ಎಲ್ಲೋದ್ಲು? ಅಕ್ಕೆ ಏನ್ ಮಾಡ್ಲಿ? ಅಳ್ಬೇಡ ತಂಗ್ಯವ. ರಾಧಾ ಎಲ್ಲೂ ಹೋಗಿರಕ್ಕಿಲ್ಲ. ಕಂಟಿ ಅಂದ್ರೆ ಆಟೊಂದು ಇಷ್ಟ ಅಂದಿದ್ದವಳು ಎಲ್ಲೋಗಕ್ಕೆ ಸಾಧ್ಯ? ಲೈ, ರಾಧಾ ಎಲ್ಲೊಳಗೆ ಮಾಡ್ರಲ್ಲ ಬಿರ್ನೆ. ನೀನು ಕುಡ್ಕೋ. ಜೋರು ಆಗಲ್ಲ, ಸಿಲ್ಕಿರವ. ಗಟ್ಟಿ ಮೇಳ, ಗಟ್ಟಿ ಮೇಳ. ನನಗೆ ಮದುವೆ ಇಷ್ಟ ಇಲ್ಲ.
ಈ ಲೆಟ್ರ್ ಪಾಣೆ ಒಳಕ್ಕಿತ್ತು. ಏನ್ ಬರ್ದದೆ ಓದ್ಲಾ? ಲೇ ಕಂಟಿ, ನಾನು ಸಹ ನಮ್ಮ ಮದುವೆ ಆಗೋದನ್ನ ತಡೆದಿದ್ಯಲ್ಲ, ಈಗ ನಿನ್ ಮದುವೆನ ತಡಿತೀನಿ ಕಲ. ಇಂತಿ ಕಾಳಿ ಅಂದ್ರೆ ಅವ್ವ ರಾಧವ್ರನ್ನ ಕಾಳಿನ ಕಿಟ್ಟಪ್ಪಡವನೆ. ಅಯ್ಯಯ್ಯೋ, ಕಾಳಿ ಮದ್ವೆ ಹುಡುಗಿನ ಎತ್ತಕೊಂಡು ಹೋಗಿದ್ದಾನೆ. ಎಂತ ಅವಸ್ಥೆ ಮಾರೆ. ನನಗೆ ನೆನ್ನೆನೇ ಸಂಶಯ ಬಂದಿತ್ತು, ಅವನು ರಾಧನ್ ಕೋಣೆಯಲ್ಲಿ ಸಿಕ್ಕಾಕೊಂಡಿದ್ದ. ಹೌದು, ಅದಕ್ಕೆ ಅವನು ಯಾವನು ರಾಧನ್ ಕೋಣೆಯನ್ನು ನುಗ್ಗಿದ್ದ. ಇದನ್ನೆಲ್ಲ ಮೊದಲೇ ಯಾಕೆ ಹೇಳಿಲ್ಲ ನೀವು ನನಗೆ? ಕ್ಷಮಿಸ್ಬಿಡಿ, ನನಗೆ ಮದುವೆ ಇಷ್ಟ ಇಲ್ಲ. ಯೋನಪ್ಪ, ಯೋನಾತು ನಮ್ಮಿಂದ ಏನಾರು ತೆಪ್ಪಾತ? ಭುವನ್, ಏನು ಹುಡುಗಾಟ ಆಡ್ತಾ ಇದ್ಯಾ? ನೋಡಿ, ಅವ್ನು ಯಾವಾಗಲೂ ಹೀಗೆ ಸುಮ್ಮನೆ ಹೆದರಿಸೋದಕ್ಕೆ ಈ ರೀತಿ ತೀಟೆ ಮಾಡ್ತಿರ್ತಾನೆ. ಅಪ್ಪ, ನಾ ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನನಗೆ ಮದುವೆ ಇಷ್ಟ ಇಲ್ಲ. ಭುವನ್, ಅಯ್ಯೋ, ಅವ ಏನಾಯ್ತವ? ಏನ್ ನಾಟಕ ಮಾಡ್ತಾಳೆ ಶಿವ. ಏಯ್ ಭುವನ್, ಏನಾಯ್ತು ನಿನಗೆ? ಚಂದ್ರು, ನೀನು ಈ ವಿಷಯದಲ್ಲಿ ತಲೆ ಹಾಕ್ಬೇಡ, ದೂರ ಇದ್ಬಿಡು. ಏನೋ ದೂರ ಇರೋದು? ಇಲ್ಲಿವರೆಗೂ ಸುಮ್ಮನಿದ್ದು ಈಗ ಹುಡುಗಾಟ ಆಡ್ತಿದ್ಯಾ? ನನಗೆ ಈ ಮದುವೆ ಇಷ್ಟ ಇಲ್ಲ ಅಷ್ಟೇ. ದಯವಿಟ್ಟು ಎಲ್ಲರೂ ಕ್ಷಮಿಸ್ಬಿಡಿ. ಭುವನ್, ಏನಾಯ್ತು? ಇದ್ದಕ್ಕಿದ್ದಂಗೆ ಮದ್ವೆ ಬೇಡ, ಇಷ್ಟ ಇಲ್ಲ ಅಂದ್ರೆ ಏನ್ ಅರ್ಥ? ಮಾತಾಡು ಭುವನ್. ಯಾರಾದರೂ ನಿನ್ನ ಹತ್ರ ಏನಾದರೂ ಹೇಳಿ ತಲೆ ಕೆಡ್ಸಿದ್ರಾ?